452 ದಿನಗಳಿಂದನೂ ಕೂಡ ನಿರಂತರವಾಗಿ ಬಿಡದಿ ಟೌನ್‌ಶಿಪ್ ಯೋಜನೆಯನ್ನ ಕೈಬಿಡಬೇಕು ಅಂತ ಹೇಳಿ ಅನ್ನದಾತರು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಬೈಕ್ ರ್ಯಾಲಿ ಆಯ್ತು. ಇದೀಗ ಶಾಸಕರಾದಂತಹ ಬಸವನಗೌಡ ಯತ್ನಾಳ್ ಅವರು ಕೂಡ ಬಂದಿದ್ದಾರೆ. ಅಂದ್ರೆ ಅನ್ನದಾತರ ಬೆಂಬಲಕ್ಕೆ ನಿಲ್ಲುವಂತದ್ದು. ಜೊತೆಗೆ ಕೃಷಿ ಚಟುವಟಿಕೆಗಳೇ ನಡೀತಾ ಇಲ್ಲ, ಕೃಷಿನೇ ಇಲ್ಲ, ಕೃಷಿಕರೇ ಇಲ್ಲ ಅಂತ ಹೇಳಿ ಡಿಕೆಶಿ ಅವರು ಡಿಸಿಎಂ ಆಗಿದ್ದಾಗ ಕೊಟ್ಟಂತಹ ಹೇಳಿಕೆಯ ರಿಯಾಲಿಟಿ ಚೆಕ್ ಭಾಗವಾಗಿ ಇಲ್ಲಿರುವಂತಹ ಕೃಷಿ ಭೂಮಿಯನ್ನ ನೋಡೋದಕ್ಕೆ ಅಂತ ಶಾಸಕರು ಬಂದಿದ್ದಾರೆ. ನನ್ನ ಜೊತೆ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಡಿಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಡಿಕೆಶಿ ಅವರು ಹೇಳ್ತಾರೆ, ಬಿಡದಿ ಟೌನ್ಶಿಪ್ಗೆ ಒಂದು 2-3 ಜನ ರೈತರು ಮಾತ್ರ ಅಪೋಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೆಚ್ಚಿನ ಹಣ ಬೇಕಾಗಿದೆ ಕಾಣುತ್ತೆ, ಅದಕ್ಕೆ ಅಪೋಸ್ ಮಾಡ್ತಾರೆ, ಅದನ್ನ ನಾನು ನೋಡ್ತೀನಿ ಅಂತ ಹೇಳಿ. ಆದ್ರೆ ಇನ್ ರಿಯಾಲಿಟಿ ಇಲ್ಲಿರುವಂತಹ ಫಲವತ್ತಾದಂತಹ ಕೃಷಿ ಭೂಮಿ ನೋಡಿಲ್ವಾ, ನೋಡಿದ್ರು ಈ ರೀತಿಯಾಗಿ ಮಾತಾಡ್ತಿದಾರ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಹೇಳ್ತಾ ಇದೆ. ನೋಡಿ, ನಾವು ಇವತ್ತು ಏನೋ ರೈತರಲ್ಲಿ ಕರ್ಕೊಂಡು ಬಂದಿದ್ದಾರೆ, ಅಲ್ಲಿಂದ ಇಲ್ಲಿಂದ ಎಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಪ್ರಾರಂಭ ಆಗ್ತದೆ ಅಲ್ಲಿಂದ ನಾನು ನೋಡ್ಕೊತ ಬಂದಿದ್ದೇನೆ. ರೈತರು ಇವತ್ತು ತೋಟಗಾರಿಕೆ ಬೆಳೆಗಳಾದಂಥ ಅಡಿಕೆ, ಬಾಳೆ, ಅದೇ ರೀತಿ ಇನ್ನಿತರ ಚಿಕ್ಕು ಅಂದರೆ ರೇಷ್ಮೆ ಮತ್ತು ಹಾಲು ಉತ್ಪಾದನೆ, ಅಂದರೆ ಇದೊಂದು ಯಾವ ರೀತಿ ನಮ್ಮ ಚಿಕ್ಕಮಗಳೂರು ಮಲೆನಾಡು ಭಾಗಕ್ಕೆ ಕರೀತಾರೆ ಅದಕ್ಕಿಂತ ಸುಂದರವಾದಂಥ ಒಂದು ಪ್ರದೇಶ ಇದೆ. ಇಲ್ಲಿ ರೈತರು, ಕೆಲವೊಂದು ರೈತರು ಒಂದಿಷ್ಟು ಜನ ದೊಡ್ಡ ಹಿಡುವಳಿರಾದರು ಇರ್ಬೋದು, ಅಥವಾ ಈ ಒಂದು ಇಲ್ಲಿ ಒಂದು ಹೊಸ ಒಂದು ಯೋಜನೆ ಬರ್ತದೆ ಅಂತ ಹೇಳಿ ಕೆಲವೊಂದು ಏನು ಭ್ರಷ್ಟ ರಾಜಕಾರಣಿಗಳು ಮತ್ತು ರಿಯಲ್ ಎಸ್ಟೇಟ್ನವರು ಮತ್ತು ಸಂಬಂಧಪಟ್ಟಂಥ ಈ ಅಧಿಕಾರಿಗಳು ಅವರು ಸಹ ತಮ್ಮ ಸಹೋದರ ಹೆಸರಲ್ಲೋ ಅಥವಾ ರಕ್ತ ಸಂಬಂಧಿಗಳ ಹೆಸರಲ್ಲಿ ತೊಗೊಂಡು ಬೇನಾಮಿಯಾಗಿ ಅವರು ಲ್ಯಾಂಡ್ ಅಕ್ವಿಸಿಷನ್ ಆಗಲಿ, ಇಲ್ಲೇನೂ ಇಲ್ಲ ಅನ್ನೋಂಥ ವರದಿ ಕೊಟ್ಟಿರ್ಬೋದು. ಆದರೆ ವಾಸ್ತವಿಕವಾಗಿ ತಾವೇ ಇವತ್ತು ರಿಪಬ್ಲಿಕ್ ತಾವು ಚಾನಲ್ದವರು ಇಲ್ಲೆಲ್ಲ ತಾವು ಸಹ ನಮ್ಮ ಜೊತೆಗೇ ಬಂದಿದ್ದೀರಿ. ಇಲ್ಲೆಲ್ಲ ರೈತರು ಇದ್ದಾರೆ. ಇವ್ರು ಯಾರೂ ಏನು ಅಲ್ಲಿ ಬೆಂಗಳೂರಿನಲ್ಲಿ ಪುಂಡ ಪುಕ್ಕರಿ ಮಾಡ್ಕೊಂಡು ಅಡ್ಡಾಡೋರು ಯಾರೂ ಇಲ್ಲ. ಮತ್ತು ಸಣ್ಣ ಸಣ್ಣ ರೈತರು ಇದ್ದಾರೆ, ಒಂದು 10 ಗುಂಟೆ ಇರ್ಬೋದು, 20 ಗುಂಟೆ ಇರ್ಬೋದು, 2 ಎಕರೆ ಇರ್ಬೋದು. ಅವರ ಒಂದು ಕಲ್ಪನೆ ಏನಂದರೆ, ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಆಗಿದೆ, ಇಲ್ಲ ರೈತರು ನೆಮ್ಮದಿಯಿಂದಿದ್ದಾರೆ, ಲಕ್ಷಾಂತರ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಇವತ್ತು ರೇಷ್ಮೆ ಬೆಳೀತಾರೆ, ಅಡಿಕೆ ಬೆಳೀತಾರೆ, ಬಾಳೆಹಣ್ಣು, ಬೆಂಗಳೂರು ಮಹಾನಗರಕ್ಕೆ ಕಾಯಿಪಲ್ಯಗಳ ಕಳಿಸ್ತಾರೆ. ತಾವು ಸಂತೃಪ್ತರಾಗಿದ್ದಾರೆ ರೈತರು. ತಮ್ಮ ಜೀವನ ಸಹ ಎಲ್ಲ ತಿಂಗಳಿಗೆ ನಮಗೆ ಒಂದು 20-30 ಸಾವಿರ ಬಂದ್ರೂ ಆರಾಮಿದ್ದೀವಿ, ನೆಮ್ಮದಿ ಜೀವನ ಇವತ್ತು ರೈತರು ಮಾಡ್ತಾ ಇದ್ದಾರೆ. ಎಲ್ಲಿ ಫಲವತ್ತಾದಂಥ ಭೂಮಿ ಇದೆ, ಎಲ್ಲಿ ರೈತರು ಈಗಾಗಲೇ ತಮ್ಮ ಜೀವನವನ್ನು ಅತ್ಯಂತ ನೆಮ್ಮದಿಯಿಂದ ಕಳೀತಾ ಇದ್ದಾರೆ, ಅವ್ರಿಗೆ ಒಕ್ಕಲು ಎಬ್ಬಿಸೋದು, ಅಲ್ಲಿ ಒಂದು ಟೌನ್ಶಿಪ್ ತರ್ತೀನಿ ಅನ್ನೋವಂಥದ್ದು ಇದು ಮಹಾಮೂರ್ಖತನ. ಸಾಕಷ್ಟು ಬಂಜರ್ ಭೂಮಿ ಇದೆ, ಡ್ರೈಲ್ಯಾಂಡ್ ಇದೆ, ಅಲ್ಲೇನೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡೋದಿದ್ರೆ ಅಲ್ಲಿ ಡೆವಲಪ್ಮೆಂಟ್ ಮಾಡಿ. ಭಾಳ ಆದರೆ ಒಂದು ಸಿಟಿ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ನಿಮ್ಗೆ ನೀರು ಬೇಕಾಗ್ತದೆ. 100 ಕಿಲೋಮೀಟ್ರಿಂದ ನದಿಗಳಿಂದ ಇವತ್ತು ನಾವು ನೀರು ತರ್ತೀವಿ. ಅದನ್ನೇ ಅಂತ ಅಲ್ಲಿ ಬೆಟ್ಟ ಗುಡ್ಡಗಳು ಸಾಕಷ್ಟು, ಅಲ್ಲಿ ಗಿಡನೂ ಬೆಳೆದಿಲ್ಲ, ರೈತರು ಇಲ್ಲ, ಅಂಥಲ್ಲಿ ನೀವು ನಗರಗಳನ್ನು ಬೆಳೆಸುವಂಥದ್ದು ಮಾಡಿ. ಇವತ್ತು ಎಲ್ಲನೂ ಬೆಂಗಳೂರೇ ಬೆಳಿಬೇಕನ್ನೋಂಥದ್ದು ಸರಿಯಲ್ಲ. ಉತ್ತರ ಕರ್ನಾಟಕದಲ್ಲಿ ಈಗ ಇನ್ನೊಂದು ಏರ್ಪೋರ್ಟ್ ಮಾಡ್ತಾರತ್ತೆ. ಎಷ್ಟು ಏರ್ಪೋರ್ಟ್ ಮಾಡೋರು ನೀವು ಬೆಂಗಳೂರು ಸುತ್ತಮುತ್ತಲೇ? ಅದ್ರ ಬದಲಿ ಆ ಕಡೆ ಬೆಳಗಾವಿ ಕಡೆ ಮಾಡಿ, ಚಿತ್ರದುರ್ಗ ಮಾಡಿ. ಸೆಂಟ್ರ್ ಅಂದರೆ ದಾವಣಗೆರೆ, ಚಿತ್ರದುರ್ಗ, ಅಲ್ಲಿ ಸಾಕಷ್ಟು ಬ್ಯಾರನ್ ಲ್ಯಾಂಡ್ ಇದೆ, ಅಲ್ಲಿ ನೀರೇ ಇಲ್ಲ ಮತ್ತು ಭೂಮಿ ಅಂತೂ ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾವು ರಾಷ್ಟ್ರೀಯ ಹೆದ್ದಾರಿಗೆ ಹೋಗ್ಬಿಟ್ರೆ ಎಡಬಲ ಸಹಿತ ಎಲ್ಲ ಜಮೀನಿದೆ. ಆದರೆ ಒಂದು ಏರ್ಪೋರ್ಟ್ ಸಾಕಾಗೋದಿಲ್ಲ. ಮತ್ತೊಂದು ಕಡೆ ಮಾಡಿ. ಇಷ್ಟೆಲ್ಲ ಪಾಪ ನೂರಾರು ವರ್ಷಗಳಿಂದ ರೈತರು ಒಂದೇನೋ ನೆಮ್ಮದಿ ಜೀವನ ಮಾಡ್ತಾ ಇದ್ದಾರೆ. ಅವರು ನೆಮ್ಮದಿಯನ್ನು ನೀವು ಕೊಟ್ಟಿರ್ಬೋದು, ಒಂದು ಎಕರೆಗೆ 5-6 ಕೋಟಿ ರೂಪಾಯಿ ಕೊಡ್ತೀರಿ ತಿಳ್ಕೊಂಡು, ಮುಂದೆ ಜಮೀನು ಸಿಗ್ತದ? ಇಷ್ಟೆಲ್ಲ ನಿಸರ್ಗ ಸೌಂದರ್ಯದ ಜೊತೆಗೆ ಇವತ್ತು ರೈತ ಸಾವಿರಾರು ವರ್ಷಗಳಿಂದ ಈ ಒಂದು ಫಲವತ್ತತೆ ಬರಬೇಕಾದ್ರೆ ಒಂದು ದಿವಸ 2 ದಿವಸದಲ್ಲಿ ಬರೋದಿಲ್ಲ. ಸಾವಿರಾರು ವರ್ಷಗಳ ರೈತರ ಪರಿಶ್ರಮ, ಅವರ ಬೆವರಿನ ನೀರಿನಿಂದ ಇದೊಂದು ನಂದನವನ ಆಗಿದೆ. ಇದನ್ನು ಹಾಳು ಮಾಡುವಂಥ ಕೆಲಸ ಈ ರಾಜ್ಯದ ಜವಾಬ್ದಾರಿ ಇರುವಂಥ ಯಾವುದೇ ರಾಜಕಾರಣಿ ಇರಲಿ, ಅದು ವಿರೋಧ ಪಕ್ಷದಲ್ಲಿ ಇರಲಿ, ಆಡಳಿತ ಪಕ್ಷದಲ್ಲಿ, ಜನರ ಭಾವನೆಯ ಜೊತೆಗೆ ಅವರ ಒಂದು ಜೀವನ ಜೊತೆಗೆ ಚಲಾಟ ಆಡಬಾರ್ದು. ಇವತ್ತು ನೀವು 100,000 ಕೋಟಿ ಗಳಿಸಿದರೆ ಅನೇಕ ರಾಜಕಾರಣಿಗಳು, ಒಬ್ಬರೇ ತಿಳೋದಿಲ್ಲ. ಇನ್ನೂ ಎಷ್ಟು ದುಡ್ಡು ಲೂಟಿ ಮಾಡ್ಬೇಕಂತೀರಿ? ಎಷ್ಟು ಜನರನ್ನ ಈಗ ಮುಖ್ಯಮಂತ್ರಿಗಳು ನಿನ್ನೆನೆ ತಮ್ಮ ಕ್ಷೇತ್ರದ ಜನರಿಗೆ ಹೇಳ್ತಾರೆ, ನಿಮಗೆ ನೀರಾವರಿ ಮಾಡಿಕೊಡ್ತೇನೆ, ಹಾಲು ಉತ್ಪಾದನೆ ಮಾಡಿ, ಹಣ್ಣು ಹಂಪಲುಗಳನ್ನು ಬೆಳೀರಿ, ನೀವೆಲ್ಲ ಸ್ವಾವಲಂಬಿಗಳಾಗಿರಿ, ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಬರಬೇಡಿ,
ಅಲ್ಲಿ ಬಂದ್ರೆ ಏನು ಕಡಲೆ ಬೀಜ ಮಾರೋದು ಗಾರೆ ಕೆಲಸಕ್ಕೆ ನೀವು ಹೋಗಬಾರ್ದು ಅಂತೇಳಿ ನೀವು ಅಲ್ಲಿ ಪುರಾಣ ಹೇಳ್ತೀರಿ. ಇಲ್ಲಿ ಪಾಪ ಇಲ್ಲಿ ಜೀವನ ಕಟ್ಕೊಂಡು ಬಿಟ್ಟಿದ್ದಾರೆ ಅವ್ರು. ನಾ ಎಷ್ಟೋ ರೈತರು ನನಗೆ ಹೇಳಿದ್ರು ನನಗೆ ವಾಹನದಲ್ಲಿ ಬರುವಾಗ ತಿಂಗಳ 50-40-50 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೋತಾರೆ, ದುಡಿತಾರೆ. ಮುಂಜಾನೆ 4 ಗಂಟೆಗೆ ಬೆಂಗಳೂರಿಗೆ ಹೋಗಿ ಕಾಯಿಪಲ್ಯ ಹಣ್ಣು ಕೊಟ್ಟು ಬರ್ತಾರೆ. ಮತ್ತು 11 ಗಂಟೆಗೆ ಸುಮಾರು 28-30 ಕಿಲೋಮೀಟ್ರ್ ಇದೆ ಬೆಂಗಳೂರು ಮಹಾನಗರ ಇದು. ಅದಕ್ಕೆ ನಾವು ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿಗಳಾಗಿದ್ದೀರಿ, ನಿಮ್ಮ ಜೀವನದ ಕೊನೆ ಆಸೆ ಏನಿತ್ತು? ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕತ್ತು. ಆಗಿರಿ, ಇನ್ನರ ಜನರ ಸೇವೆ ಮಾಡಿ, ಏನರ ಜನಪರವಾಗಿ ಕೆಲಸ ಮಾಡಿ. ಸರ್, ಮುಖ್ಯಮಂತ್ರಿಗಳಾದ್ರೂ ಕೂಡ ಈ ಭೇದ ಭಾವ ಮಾಡ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಆರೋಪ. ಯಾಕಂದ್ರೆ ನಿನ್ನೆ ಅವರ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾರು ಕೃಷಿ ಬಿಡಬೇಡಿ, ಕೈ ಬಿಡಬೇಡಿ, ಭೂಮಿ ಮಾರಾಟ ಮಾಡಬೇಡಿ, ನಿಮಗೆ ಏನೆಲ್ಲ ಅನುಕೂಲಗಳು ಬೇಕೋ ಅದನ್ನ ನಾನು ಮಾಡ್ಕೊಡ್ತೀನಿ ಅಂತ. ಮತ್ತೊಂದ್ ಕಡೆ ಪಕ್ಕದಲ್ಲಿ ಅದೇ ಜಿಲ್ಲೆಯ ಮಂಡಲಹಳ್ಳಿ, 24 ಹಳ್ಳಿ ಇವ್ರದೆಲ್ಲ ಭೂಮಿ ತಗೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಸಿಎಂ ಆದವ್ರು ಎಲ್ಲರನ್ನೂ ಒಂದೇ ತರ ನೋಡ್ಬೇಕಲ್ವಾ? ನೋಡ್ಬೇಕು, 100ಕ್ಕೆ 100 ನೋಡಿ. ಅಲ್ಲಿ ಕನಕಪುರದಲ್ಲಿ ನೀರಾವರಿ ಮಾಡಲಿ, ನಮ್ದೇನು ತೊಂದರೆ ಇಲ್ಲ, ಒಳ್ಳೆ ಕೆಲಸ. ಅವ್ರೇನು ಹೇಳಿದಾರಲ್ಲ, ನಾನು ನೀರಾವರಿ ಮಾಡ್ತೀನಿ, ನಿಮ್ಮನ್ನೆಲ್ಲ ಸ್ವಾವಲಂಬಿ ಮಾಡ್ತೀನಿ, ಎಸ್, ನಮ್ಮದು ಸ್ವಾಗತ ಮಾಡ್ತೇನೆ. ಇಲ್ಲಿದ್ದಂಥ ನೀರಾವರಿ ಮಾಡಿಕೊಂಡು ಜೀವನ ಕಟ್ಕೊಂಡು ಅಂತ ಇವ್ರನ್ನ ಯಾಕೆ ನೀವು ರೋಡಿಗೆ ತರಬೇಕತ್ತಿದ್ರಿ? ಇವರು ನಿಮ್ಮ ಜಿಲ್ಲೆಯದವರೆಲ್ಲ, ಇವರು ನಿಮಗೆಲ್ಲ ಕಾಲದಲ್ಲೂ ನಿಮ್ಗೆ ಸಹಕಾರ ಕೊಟ್ಟವ್ರಲ್ಲ. ಇವರಿಗೊಂದು ಏನು ನಾವು ಹೇಳಿದ್ದೆ, ಶಿವಮೊಗ್ಗ ವಿಮಾನ ನಿಲ್ದಾಣ ಕಾಲದಾಗ ತಮ್ಮ ಶಿವಮೊಗ್ಗಕ್ಕೆ ಬೆಣ್ಣೆ, ಬಿಜಾಪುರ ವಿಮಾನ ಸುಣ್ಣಾತಾಯಿ, ಇಲ್ಲಿ ಪಕ್ಕದಲ್ಲೇ ನೀವು ಇದನ್ನು ಒಂದು ರೀತಿ, ಅದು ಒಂದು ವಿಧಾನಸಭೆಯಲ್ಲಿ ನೀವು ಹೇಳ್ತೀರಿ ಎಲ್ಲ ಅಲ್ಲಿ ಏನೂ ಬೆಳೆಯೋದಿಲ್ಲ, ಎಲ್ಲ ಬ್ಯಾರನ್ ಲ್ಯಾಂಡ್ ಇದೆ, ಎಲ್ಲ ಸುಳ್ಳು ಹೇಳ್ತಾರೆ. ಬಟ್ ಇವೆಲ್ಲ ನಾವು ಸಾಕ್ಷಿ ಇದೆಯಲ್ಲ, ಇದೆಲ್ಲ ಇವತ್ತು ಪಾಪ ರೈತರು ಇಷ್ಟು ಮಾಹಿತಿ ಕಲೆಕ್ಷನ್ ಮಾಡ್ಯಾರ. ನಾವು ಒಂದು ತಿಂಗಳಿಗೆ ಎಷ್ಟು ಹಾಲು ಉತ್ಪಾದನೆ ಮಾಡ್ತೀವಿ, ಎಷ್ಟು ತೆಂಗಿನ ತೋಪುಗಳಿದಾವೆ, ಎಷ್ಟು ಅಡಿಕೆ ತೋಟ ಇದೆ, ಬಾಳೆ ಎಷ್ಟಿದೆ, ರೇಷ್ಮೆ ನಾವು ಎಷ್ಟು ಪ್ರತಿ ವರ್ಷ 35-40 ಕೋಟಿ ರೂಪಾಯಿ ನಾವು ರೇಷ್ಮೆ ಆದಾಯ ಇದೆ. ಮತ್ತು ಇವ್ರು ಜೀವನ ಕಟ್ಕೊಂಡಾರಲ್ಲ, ಇದು ಎಲ್ಲ ಸಮಾಜದಾಯ ಇರೋದಾರಲ್ಲ, ಹಿಂದುಳಿದವ್ರು ಅದಾರ, ದಲಿತರು ಅದಾರ, ಕೃಷಿ ಮಾಡುವಂಥ ಒಕ್ಕಲಿಗ ಜನಾಂಗಿದೆ, ಮತ್ತು ಎಷ್ಟೋ ಬಡವರು, ಹಿಂದುಳಿದವ್ರೊಳಗೆ ದಲಿತರೊಳಗೆ ಎಷ್ಟೋ ಬಡವರು, ಯಾರಿಗೆ ರೈತನಿಗೆ ತನ್ನ ಹೊಲ ಮಾಡೋಕ್ಕಾಗೋದಿಲ್ಲ ಅಂಥದನ್ನು ಪಾಲಿನ ಮೇಲೆ ತೊಗೋತಾರೆ, ನಮ್ಮ ಕಡೆ ತೊಗೋತಾರೆ. ಅರ್ಧ ಪಾಲು ಏನು ಬರ್ತದೆ, ಏನು ಬೆಳೆ ಬರ್ತದೆ, ಅಂಥ ಒಂದು 1000 ಕುಟುಂಬಗಳು ಇಲ್ಲಿ ಬದುಕಲಕತ್ತ. ಇವರೆಲ್ಲ ಸ್ವಾವಲಂಬಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಇವ್ರಿಗೆ ತೊಂದರೆ ಕೊಡುವಂಥದ್ದು ಇದು ಮನುಷ್ಯತ್ವ ಇದ್ದವರು ಇಂಥದ್ದು ಮಾಡಬಾರ್ದು. ಇದು ಮಾಡೋರು ಯಾರು ಅಂದ್ರೆ ರಾಕ್ಷಸರಿದ್ದವರೇ ಮಾಡ್ತಾರೆ. ಸರ್, ಈಗ ನೀವು ಯಾವ ರೀತಿಯಾಗಿ ಬೆಂಬಲ ಕೊಡ್ತೀರಾ ಸರ್? ಈಗ ಕೃಷಿ ಭೂಮಿಗಳಿಗೆ ನೀವು ಕೂಡ ಭೇಟಿ ಕೊಟ್ಟಿದ್ದೀರಾ, ರೈತರಿಗೆ ಯಾವ ರೀತಿಯಾಗಿ ಬೆಂಬಲವಾಗಿ ನಿಲ್ತೀರಾ ಸರ್? ಯಾವಾಗಲೂ ಯಾವುದೇ ಡೆವಲಪ್ಮೆಂಟ್ ಏನಿದೆ, ಅಭಿವೃದ್ಧಿ, ಅದು ಕೈಗಾರಿಕೆ ಅಭಿವೃದ್ಧಿ ಆಗಲಿ ಮತ್ತು ಇನ್ನಿತರ ಯಾವುದೇ ಹೊಸ ನಗರವನ್ನು ಸೃಷ್ಟಿ ಮಾಡೋದಾಗಲಿ, ಕೃಷಿಗೆ ಯೋಗ್ಯವಲ್ಲದ ಜಮೀನನ್ನು ನೀವು ಡೆವಲಪ್ ಮಾಡಿ. ಎಲ್ಲ ಏನೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂಥಲ್ಲಿ ನೀವು ಒಂದು 10 ಕಿಲೋಮೀಟರ್ ದೂರ ಆಗಲಿ. ನೀವು ವಿಮಾನ ನಿಲ್ದಾಣ ಮಾಡ್ತಿದ್ರಲ್ಲ, ಮೊದಲು ತುಮಕೂರು ಕಡೆ ಮಾಡ್ತೇನೆ ಅಂತ ಹೇಳಿದ್ರಿ, ಈಗ ದಿಢೀರ್ನೇ ಈ ಕಡೆ ಬಂದಿರಿ. ಅಂದರೆ ಎಲ್ಲರಿಗೂ ಏನು ಸಂಶಯ ಇದೆ ರೈತರಿಗೆ ಅಂದರೆ, ಇಲ್ಲೆಲ್ಲ ರಾಜಕಾರಣಿಗಳು, ಅಧಿಕಾರಿಗಳು ಅಕ್ರಮವಾಗಿ ಆಸ್ತಿ ತೊಗೊಂಡಾರೆ ಬೇನಾಮಿಯಾಗಿ. ಅವರ ವ್ಯಾಲ್ಯೂಯೇಷನ್ ಹೆಚ್ಚಾದರೆ ಅವರಿಗೆ ಅದನ್ನು ಮಾರಾಟ ಮಾಡಿದ್ರೆ ಅದು ಸರ್ಕಾರದಿಂದ ದುಡ್ಡು ಬರ್ತದೆ, ಅದು ನಂಬರ್ 1 ಆಗ್ತದೆ. ಇವ್ರು 1000 ಕೋಟಿ ಏನು ಲೂಟಿ ಮಾಡಿ ನಂಬರ್ 2 ಇದೆಯಲ್ಲ ಬ್ಲ್ಯಾಕ್ ಮನಿ, ಅದನ್ನು ಇಲ್ಲಿ ಸಕ್ರಮ ಮಾಡುವಂಥ ಒಂದು ಉದ್ದೇಶನೂ ಇದರೊಳಗೆ ಅಡಗಿದೆ. ಇವರಿಗೆ ರೈತರ ಕಾಳಜಿ ಇಲ್ಲ, ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕನ್ನೋ, ಬರೀ ಬೆಂಗಳೂರೇ ಅಷ್ಟೇ ಬೆಳಿಬಾರ್ದಲ್ಲ, ಎಲ್ಲ ಭಾಗನೂ ಬೆಳಿಬೇಕಲ್ಲ. ಇಡೀ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನೀವು ವಿಚಾರ ಮಾಡಬೇಕಲ್ಲ. ನೀವೊಬ್ಬ ಕನಕಪುರ ಅಥವಾ ಬೆಂಗಳೂರು ಮಹಾನಗರದ ಬೆಂಗಳೂರು ಮಹಾನಗರ ನಗರಾಭಿವೃದ್ಧಿ ಮಂತ್ರಿಯಾಗಿ ನೀವು ವಿಚಾರ ಮಾಡಬಾರ್ದು. ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನೀವು ಡೆವಲಪ್ಮೆಂಟ್ ತಲೆಯಾಗಿಟ್ಟೋಗ್ಬೇಕು. ಯಾಕಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ನಮ್ಮ ಕಲ್ಪನೆ ರಾಜ್ಯ ಇರಬೇಕು, ನಮ್ಮ ಮನೆಯಲ್ಲ. ಅದಕ್ಕೆ ನಾನು ಹೇಳ್ತೀನಿ ಡಿ.ಕೆ. ಶಿವಕುಮಾರ್ ಅವರಿಗೆ, ನೀವು ಇದನ್ನು ಪುನರ್ ಪರಿಶೀಲಿಸ್ರಿ. ನಾಳೆ ಬೆಳಗಾವಿ ಅಧಿವೇಶನ ಜುಲೈದಲ್ಲಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಅಲ್ಲಿ ಪ್ರಸ್ತಾಪ ಮಾಡ್ತೇನೆ, ರೈತರ ಪರವಾಗಿ ನಾವು ನಿಲ್ತೇನೆ. ಅವ್ರು ಏನೋ ಮಾಡ್ತಾರೆ ನೋಡೋಣ, ಅದಕ್ಕೆ ನಾನು ತಯಾರಾಗಿದ್ದೀನಿ. ನಮ್ಮ BJP ಮಿತ್ರರು ಇವ್ರದ್ದು ಏನು ಬಂಡವಾಳ ಇದೆ ಅದನ್ನು ಹೊರ ಬೀಳ್ತದೆ. ಯಾಕಂದರೆ ಇಲ್ಲಿ BJP ನಾಯಕರುಗಳು ಬಂದು 1 ಇಂಚೂ ನೀವು ಜಾಗ ಬಿಟ್ಟು ಕೊಡಬೇಡ್ರಿ ರೈತರಿಗೆ, ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ರು. ವಿಧಾನಸಭೆಯಲ್ಲಿ ಏನು ಹೇಳಿದ್ರಿ? ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ನೀವು ಮಾಡಿ ನಾವು ಬೆಂಬಲ ಆಗಿರ್ತದೆ, ಮುಂದೆ ನಮ್ಮ ಸರ್ಕಾರದ ಮುಂದುವರಿಸ್ತದೆ. ಈ ದ್ವಿಮುಖ ನೀತಿ ಯಾಕೆ, ಈ ಒಂದು ಕೆಟ್ಟ ನೀತಿ ಯಾಕೆ ನೀವು ಇಟ್ಕೊಂಡಿದ್ದೀರಿ?
ಅಂದರೆ ನಿಮ್ಮದು ಜಮೀನು ಇದಾವ ಅಥವಾ ನೀವು ಪಾಲ್ದಾರ ಇದ್ದೀರಾ ಯಾವುದಾದ್ರು ದೊಡ್ಡ ದೊಡ್ಡ ಕಂಪ್ನಿ ಜೊತೆಗೆ, ಅದನ್ನು ಬಹಿರಂಗಪಡಿಸ್ಬೇಕು. ನಾಳೆ ನೋಡ್ತೀನಿ ಅವ್ರಿಗೆ ಬೆಳಗಾವಿ ಅಧಿವೇಶನದಲ್ಲಿ BJP ಮತ್ತು JDSನವರು ಯಾವ ರೀತಿ ರೈತರ ಹೋರಾಟಕ್ಕೆ ಬೆಂಬಲ ಕೊಡ್ತಾರೋ ಇಲ್ಲ ಅವ್ರ ಬಂಡವಾಳ ಬಯಲಾಗ್ತದೆ. ಬಯಲು ಮಾಡಲೇಬೇಕು. ನೋಡಿ, ನನಗೇನು ಯಾವುದೇ ಮುಲಾಜಿ ಯಾರ್ದೂ ಇಲ್ಲ. ನಾ ಏನು ಭಾಳ ಶ್ರೀಮಂತ ಆಗಬೇಕು, ಎಲ್ಲ ಲೂಟಿ ಮಾಡಿ ಭಾಳ ದುಡ್ಡು ಮಾಡಬೇಕು ಅಂತ ಯಾವ ಎಲ್ಲ ಕಲ್ಪನೆಗಳನ್ನು ನಾನು ಹಿಂಸರಿದ್ಬಿಟ್ಟೇನೆ. ಇನ್ನೇನೇನು ನಾನು ರಾಜಕೀಯ ಜೀವನ ಜನರ ಸಲುವಾಗಿ. ಇಲ್ಲಿ ದುಡ್ಡು ತಿಳ್ಕೊಂಡು ಇಲ್ಲೇನೋ ಬ್ಲ್ಯಾಕ್ ಮೇಲ್ ಮಾಡಿ ನನಗೇನೂ ಅವಶ್ಯಕತೆ ಇಲ್ಲ. ನನಗೆ ದೇವರು ನನ್ನ ಮನೆ ನಡೆಯೋಷ್ಟು ಕೊಟ್ಬಿಟ್ಟಿದ್ದಾನೆ. ಈಗ ಅದಕ್ಕಿಂತ ಹೆಚ್ಚು ಆಸೆ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವರು ಏನು ಮಾಡೋರು ಅದಾರೆ, ನನಗೆ ಉಚ್ಚಾಟನೆ ಮಾಡೋಂಥರು ಮಾಡಿದ್ದಾರೆ. ಏನಾಯಿತು, ಉಚ್ಚಾಟನೆ ಆದರೆ ನಾವೆಲ್ಲ ಮುಗಿದೋಯ್ತಾ? ನಾ ಅದಕ್ಕೆ ಯಾವುದಕ್ಕೂ ಕ್ಯಾರಿ ಅನ್ನೋದಿಲ್ಲ. ಮುಖ್ಯಮಂತ್ರಿಗಳಿಗೂ ವಿಧಾನಸಭೆಯಲ್ಲಿ ಕೇಳ್ತೀನಿ, ಈ ರೀತಿ ನೀವು ಮಾಡಿದ್ರೆ ನಾಳೆ ಅಲ್ಲೇನಾದರೂ ಉದ್ದಟತನ ಉತ್ತರ ಕೊಟ್ಟರೆ ನಾನು ಸದನದಲ್ಲೇ ಧರಣಿ ಕುಂಟುತ್ತೇನೆ ರೈತರ ಪರವಾಗಿ. ನೋಡೋಣ, ಇವರೆಲ್ಲರ ಬಂಡವಾಳ ಬಯಲಾಗ್ತದೆ. ಯಾರು ಬೆಂಬಲ ಕೊಡ್ತಾರೋ, ಯಾರು ವಿರೋಧ ಮಾಡ್ತಾರೋ, ಯಾರು ಕಾಂಗ್ರೆಸ್ನ ಸರ್ಕಾರ ಜೊತೆ ಹೊಂದಾಣಿಕೆ ಆಗ್ತಾರೋ. ಇದರಲ್ಲಿ ಏನಂತಾರಲ್ಲ, ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತ ನಮ್ಮ ಕಡೆ ಹೇಳ್ತಾರೆ. ಅಂದರೆ ಹಾಲೇ, ನೀರು ಯಾವುದೋ ನೀರೇ. ಹಂಗೆ ನಾವು ಮಾಡಲಿಕ್ಕೆ ಗಟ್ಟಿಯಾಗಿಯೇ ಇಲ್ಲಿ ಕಾಲಿಟ್ಟಿದ್ದೇನೆ. ಭಾಳ ಮಂದಿಗೆ ಸಂಶಯ ಇತ್ತು, ಈ ಕಡೆ ಬರೋ ಧೈರ್ಯ ಯಾರಿಗೂ ಇಲ್ಲ. ಇಲ್ಲಿ ಬಂದರೆ ಕಾಲು ತೆಗೆದು ಬಿಡ್ತಾರೆ, ಕೈ ತೆಗಿತಾರಂತಾರೆ. ಕಾಲು ತೆಗಿಯೋ ಕೈ ತೆಗಿಯುವಂಥ ಕಾಲ ಇದು ಇಲ್ಲ. ಇಲ್ಲೆಲ್ಲ ಪೊಲೀಸ್ ಇಲಾಖೆ ಇದೆ, ಸರ್ಕಾರ ಇದೆ, ಕೇಂದ್ರದಾಗ ಒಂದು ಒಳ್ಳೆಯ ಸರ್ಕಾರ ಇದೆ. ಇವೆಲ್ಲ ಇರೋದ್ರಿಂದ ನಾವೇನು ಯಾರಿಗೂ ಕ್ಯಾರಿ ಅನ್ನೋದಿಲ್ಲ. ನಮ್ಮ ಹೋರಾಟ ಇವ್ರ ಜೊತೆಗೆ ಇರ್ತದೆ. ಇವ್ರ ಜೊತೆಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ರೈತರು. ನಾಳೆ ವಿಧಾನಸಭೆಯಲ್ಲಿ ಇವ್ರ ಪರವಾಗಿ ನಾನು ಧ್ವನಿ ಎತ್ತೇನೆ. ಇಷ್ಟು ಶಾಸಕ ಯತ್ನಾಳ್ ಅವರ ಮಾತು. ಅಂದ್ರೆ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಇಲ್ಲಿ ರಾಜಕೀಯ ತರೋದು ಬೇಡ, ಕೃಷಿಕರ ಬದುಕನ್ನ ನೋಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇವರ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾನು ಇಡ್ತೀನಿ, ಇಲ್ಲೂ ಕೂಡ ಯಾರು ರಾಜಕೀಯ ಮಾಡಬಾರ್ದು, ಯಾರೆಲ್ಲ ರಾಜಕೀಯ ಮಾಡ್ತಾರೆ ಅವರ ಬಣ್ಣವನ್ನ ಬಯಲು ಮಾಡುವಂತಹ ಪ್ರಯತ್ನ ಮುಂದುವರಿಯುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.